ಈ ನನ್ನ ಮಗನ್ ಸವಾಸ ಸಾಕು ಗುರು. ಇವತ್ತೆಲ್ಲ ಲೆಕ್ಕ ಚುಪ್ತ ಮಾಡ್ಬಿಟ್ಟು ಒಂದು ಸವಾಸ ಬಿಟ್ಬಿಡ್ಬೇಕು. ಯಾಕೋ ಟೆನ್ಷನ್ ಆಗಿದೆ, ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೆ. ಬಾಪ ನಿಂತಾವ್ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕು. ಬಾಟಿ ಕುಡ್ಕೊಂಡು ಮಾತಾಡೋಣ. ಅಪ್ಪ ತಂದೆ, ನಾ ಎಲ್ಲಿಗೂ ಬರಲ್ಲ, ನಾ ಯಾವ ಟೀಚರ್ಗೂ ಬರಲ್ಲ. ಯಾಕಪ್ಪ ಏನಾಯ್ತು? ಏನಾಯ್ತು? ನಿನಗೆ ನೀ ಏನ್ ಮಾಡಿದ್ಯಾ ಅಂತಾನೆ ಗೊತ್ತಿಲ್ವಾ? ಬಾಟಿ ಕುಡಿಯೋಣ ಅಂತೀಯ, ಅದ್ರ ಜೊತೆಗೆ ಒಂದು ದಮ್ಮುಡಿಸ್ತೀಯ. ನೀ ಕಲ್ಸಿರೋ ಚಟಗಳು ಒಂದೊಂದ ಮಗ. ಒಂದ್ಸಲ ಒಂದೇ ಒಂದು ದಮ್ಮುಡಿ ಅಂತಂದೆ, ಆ ಒಂದು ದಮ್ಮೋಗಿ ಒಂದು ಪ್ಯಾಕ್ ಆಗಿದೆ. ಇವಾಗ 5-5 ನಿಮಿಷಕ್ಕೂ ಸಿಗರೇಟ್ ಹೊಡ್ದಿಲ್ಲ ಅಂದ್ರೆ ಕೈ ಎಲ್ಲ ವೈಬ್ರೇಷನ್ ಆಗುತ್ತೆ. ಬೆಳಗ್ಗೆ ಸಂಡಾಸು ಬರಲ್ಲ ಗುರು ಸಿಗರೇಟು ಟೀ ಹೊಡ್ದಿಲ್ಲ ಅಂತಂದ್ರೆ. ಅದು ಬಿಡು ಮಗ, ನಿದ್ದೆ ಬರ್ತಾ ಇಲ್ಲ ನೈಟು ಅಂದೆ. ಒಂದು 90 ಹೊಡಿ ಅಂತಂದೆ. ಇವಾಗ 90 ಎಣ್ಣೆ ಹೊಡಿದೆ, ನನಗೆ ನಿದ್ದೆನೇ ಬರಲ್ಲ ಗುರು. ಅದಕ್ಕೆ ನಿನ್ನ ಸವಾಸ ಎಲ್ಲ ಸಾಕು ನನಗೆ. ನಾನು ಇನ್ಮೇಲೆ ಒಳ್ಳೆಯವನಾಗಬೇಕು ಅಂತಿದ್ದೀನಿ. ನನಗೆ ನೀನು 5 ಲಕ್ಷ ರೂಪಾಯಿ ಕೊಡಬೇಕು. ಈ ಚೀಟಿಲಿ ಎಲ್ಲ ಡೀಟೇಲ್ಸ್ ಬರ್ತಿದ್ದೀನಿ, ತಗೋ. ನಂಗೆ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಎಲ್ಲಿಗಾದ್ರೂ ಹೋಗು. ಬ್ರೇಕಪ್ ನಿನ್ನ ಜೊತೆ. 5 ಲಕ್ಷ ಏನು? ನನ್ನ ಜೀವನಾಂಶ. 4 ವರ್ಷದಿಂದ 5 ರೂಪಾಯಿ ಪ್ಲೇಯರ್ಸ್ 8 ರೂಪಾಯಿ ಆಗಿದ್ದಕ್ಕೆ ತಲೆ ಕೆಡಿಸ್ಕೊಂಡಿದ್ದೀವಿ. ನಮಗ 5 ಲಕ್ಷ ರೂಪಾಯಿ ಕೇಳ್ತಾವನಲ್ಲ. ಇವಾಗೇನು 5 ಲಕ್ಷ ನಾನು ಕೊಡ್ಬೇಕಾ? ಹೌದು, ನೀನ್ ಕೊಟ್ಬಿಡು. ಅಟ್ಲೀಸ್ಟ್ ನೀ ಕಲ್ತಿರೋ ಚಟಗಳನ್ನಾದ್ರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಚಟಗಳಾದ್ರೂ ಬಿಡಕ್ಕಾಯ್ತಿಲ್ಲ ಗುರು. ಅಟ್ಲೀಸ್ಟ್ ನೀನಾದ್ರೂ ಬಿಟ್ಟು ಉದ್ದಾರ ಆಯ್ತೀನಿ ನಾನು. ಏನನ್ ಬಿಟ್ಬಿಟ್ರೆ ಏನು PM ಆಗ್ಬಿಡ್ತೀಯ ನೀನು? PM ಆಗದಿದ್ರು ಅಟ್ಲೀಸ್ಟ್ CM ಆದ್ರೂ ಆಯ್ತೀನಿ. ಖಂಡಿತೀನಿ ಬಾರ. ಯಾಕೋ ಗರ್ಲ್ ಫ್ರೆಂಡ್ ಆಡ್ದಂಗೆ ಆಡ್ತಾ ಇದೆಯಾ? ನನಗೆ ಗೊತ್ತಿಲ್ಲ ಗುರು, ನನ್ ಉದ್ದಾರ ಆಗ್ಬೇಕು. ನೀನ್ ನನ್ಗೆ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಎಲ್ಲಾದ್ರೂ ಹೋಗು. ನೀನ್ ಸಾಹಸನೇ ಬೇಡ, ಸಾಕು. ಚಟ ಬಿಡೋ ಚಟಿಗಡಿ ಅಂದ್ರೆ ಚಡ್ಡಿ ದೋಸ್ನ ಬಿಡ್ತಾನಂತೆ, ಚಟ ಬಿಡಲ್ವಂತೆ ಅಂತ ನನ್ನ ಮಗ ಇವನು. ಇರ್ಲಿ ಬಾ. ಮುಟ್ಬೇಡ, ಬರಲ್ಲ ಎಲ್ಲಿಗೂ, ಹೋಗು. ಮುಟ್ಬರ ಬೇಡ ಅಂತವನೇ. ಇವಾಗ ನನ್ನ ಜೊತೆ ಮಾತಾಡಲ್ವಾ? ನಾನು ಮಾತಾಡಲ್ಲ. ನಾನು 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಎಲ್ಲಾದ್ರೂ ಹೋಗು. ನಿನ್ ಜೊತೆ ಮಾತಾಡಬೇಡ. ಮಾಡ್ತೀನಿ ತಡಿ. ಓಡ ಮಾದೇಶ್ವರ. ಅಯ್ಯೋ, ಇದೊಂದು ಡೈಲಾಗ್ ಮಾತ್ರ ಹೇಳ್ಬಿಡ ಗುರು. ಕಬಡ್ಡಿ ಕಾರ ದಮ್ಮೊಡಿ ಅಂಡ್ ಬಾರ. ಬಾ